ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಕ್ಕಿ ಸುಸ್ಲ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ನಾನಿಲ್ಲಿ ಯಾವ ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂತಂತಂದರೆ, ಮಜ್ಜಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಳೆದು ವಾಶ್ ಮಾಡಿ ನೀರು ಒರೆಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಕಡಲೆನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ. ಇನ್ನು ಮಂಡಕ್ಕಿ ಯಾವ ಥರ ಮಂಡಕ್ಕಿನಾದರೂ ತೊಗೊಬೋದು. ನಾನಿಲ್ಲಿ ಮೈಸೂರು ಮಂಡಕ್ಕಿ ಬರುತ್ತಲ್ಲ ಆ ಮಂಡಕ್ಕಿ ತೊಗೊಂಡಿದ್ದೀನಿ. ಸುಮಾರು ಒಂದು 2-3 ಲೀಟ್ರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಈಗ ಅದಕ್ಕೆ ನೀರನ್ನ ಸೇರಿಸ್ಬಿಟ್ಟು ಒಂದು 2 ನಿಮಿಷ ಸಾಕು. 2-3 ನಿಮಿಷಗಳ ಕಾಲ ನೆನೆಸ್ಕೊಬೇಕು. ನೆನೆಸಿ ಅದು ನಾನು ಇದು ಹಿಂಡ್ಬಿಟ್ಟು ಎತ್ತಿಟ್ಕೊಬೇಕಾಗುತ್ತೆ. ತುಂಬ ಹೊತ್ತು ನೆನೆಸ್ಬಾರ್ದು. ತುಂಬ ಹೊತ್ತು ನೆನೆಸಿದ್ರೆ ಮುದ್ದೆ ಥರ ಆಗುತ್ತೆ. ಹಾಗಾಗಿ 2-3 ನಿಮಿಷ ಸಾಕು. ಈ ರೀತಿ ಚೆನ್ನಾಗಿ ಈ ರೀತಿ ಕೈಯಿಂದ ಹಿಂಡ್ಬಿಟ್ಟು ಈ ರೀತಿ ತಕ್ಕೊಬೇಕಾಗುತ್ತೆ. ನೀರೆಲ್ಲ ಹಿಂಡಬೇಕಾಗುತ್ತೆ. ಈ ಮಂಡಕ್ಕಿ ಸ್ವಲ್ಪ ಗಟ್ಟಿ ಇರುತ್ತೆ. ಇದು ದಾವಣಗೆರೆ ಮಂಡಕ್ಕಿ ಥರ ಸಾಫ್ಟ್ ಇರಲ್ಲ. ಹಾಗಾಗಿ ಸ್ವಲ್ಪ ಒಂದು 3 ನಿಮಿಷ ಆದರೂ ನೆನೆಸಿ, ಪರವಾಗಿಲ್ಲ, ಏನಾಗಲ್ಲ ಇದು. ಇನ್ನು ಈ ಕಡೆ ಒಗ್ಗರಣೆಗೆ ನಾನಿಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಶೇಂಗಾ ಬೀಜನ ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಏನೋ ಹಾಕಿಲ್ಲ ನಾನಿಲ್ಲಿ, ಕಡಲೆಬೇಳೆ ಇದನ್ನೆಲ್ಲ. ಇದು ನಾವು ಹಾಸನ ಕಡೆಯವರು. ಬಟ್ ಅಂದ್ರೂ ನಾನು ಇದನ್ನು ಯಾವಾಗ ತಿಂದಿದ್ದೆ ಅಂತಂದರೆ, ನಾನು ಕೊಟ್ಟೂರು ಪಾದಯಾತ್ರೆ ಹೋದಾಗ ಈ ಮಂಡಕ್ಕಿ ತಿಂದಿದ್ದು. ಚೆನ್ನಾಗಿರುತ್ತೆ ಈ ಮಂಡಕ್ಕಿ. ಈಗ ಶೇಂಗಾ ಬೀಜ ಆಗಿದೆ. ಈಗ ಅದಕ್ಕೆ ನಾನಿಲ್ಲಿ ಸಾಸಿವೆ, ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬೇಕಾದರೆ ನೀವು ಚಿಕ್ಕದಾಗಿ ಹೆಚ್ಚು ಹಾಕಿ. ನಾನಿಲ್ಲಿ ಮಗು ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಹೆಚ್ಚು ಹಾಕಿದ್ದೀನಿ. ಇನ್ನು ಒಂದು ದೊಡ್ಡ ಸೈಜ್ದು ಈರುಳ್ಳಿ ಹಾಕ್ತಾಯಿದ್ದೀನಿ. ನಮ್ಮ ಕಡೆ ಥರ ಏನು ಹೆಚ್ಚಿಗೆ ಈರುಳ್ಳಿ ಇದಕ್ಕೇನು ಬೇಕಾಗಲ್ಲ. ಸಾಕು ದೊಡ್ಡ ಸೈಜ್ದು ಒಂದು ಈರುಳ್ಳಿ. ಇನ್ನು ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಗ್ಗರಣೆ ಚೆನ್ನಾಗಿ ಮಾಡ್ಕೊಳ್ಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ಆದಮೇಲೆ ಇಲ್ಲಿ 1 ಟೊಮೊಟೊ ಸೇರಿಸ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ದು 1 ಟೊಮೊಟೊ ಹಾಕಿದ್ದೀನಿ. ಈಗ ಈರುಳ್ಳಿ ಜೊತೆ ಟೊಮೊಟೊನ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದೇ ಟೈಮಲ್ಲಿ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಒಗ್ಗರಣೆ ಬಿಡ್ತಾಯಿದ್ದೀನಿ. ಆಗಿದೆ ಒಗ್ಗರಣೆ. ಈಗ ನಾನು ಇಲ್ಲಿ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈಗ ಆಗಿದೆ. ಇದಕ್ಕೆ ಆಗಿರೋದಕ್ಕೆ ನಾನಿಲ್ಲಿ ನೆನೆಸಿ ಎತ್ತಿಟ್ಕೊಂಡಿದ್ನಲ್ಲ ಮಂಡಕ್ಕಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಇದಕ್ಕೆ ನಾನಿಲ್ಲಿ ಏನು ಹಾಕ್ತಾಯಿದ್ದೀನಿ ಅಂತಂದರೆ, ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು. ನಂತರ ಇಲ್ಲಿ ಮಾಡಿಟ್ಕೊಂಡಿದ್ವಲ್ಲ ಕಡಲೆ, ಅದನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ನೀವು ಒಗ್ಗರಣೆಯಲ್ಲೂ ಹಾಕಬಹುದು. ನಾನಿಲ್ಲಿ ಇವಾಗಲೇ ಹಾಕ್ತಾಯಿದ್ದೀನಿ. ನಾನೇನು ಬಿಸಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಆಫ್ ಮಾಡಿಲ್ಲ. ಹಂಗಾಗಿ ನಾನು ಇವಾಗಲೇ ಸಕ್ಕರೆನ ಕರಗುತ್ತೆ ಅಂತ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಅಷ್ಟೇ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಸಾಕು. ಒಗ್ಗರಣೆಗೆ ಹಾಕಿದ್ರೆ ಕರಗುತ್ತೆ. ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಳಿ ನೀವು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಗ್ಗರಣೆ ಎಲ್ಲದಕ್ಕೂ ತಾಗಬೇಕಲ್ವ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಂಡಕ್ಕಿ ರೆಡಿಯಾಗಿರುತ್ತೆ. ಇದು ಒಂಥರ ಟೇಸ್ಟು. ನಾವು ಈ ಕಡೆ ಆದರೆ ಕಾಯಿ ಹಾಕಿ ಮಾಡ್ತೀವಿ, ಈ ಕಡೆ ಕಾಯಿ ಹಾಕಲ್ಲ, ಕಡಲೆ ಪುಡಿ ಹಾಕ್ತೀವಿ. ಇದನ್ನು ಸುಸ್ಲ, ಮಂಡಕ್ಕಿ ಸುಸ್ಲ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇನ್ನು ತೊಗೊಂಡಿದ್ದೆಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ, ಇಲ್ಲಿ ಆ ಕಡೆ ಮೆಣಸಿನ್ಕಾಯಿ ಸಿಗಲ್ಲ ಇಲ್ಲಿ, ಹಂಗಾಗಿ ಮಜ್ಜಿಗೆ ಮೆಣಸಿನ್ಕಾಯನ್ನೇ ತೊಗೊಂಡಿದ್ದೆ. ಇನ್ನು ಅದನ್ನು ತುದಿ ಬರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಅಜ್ವಾಯಿನ, ಮತ್ತು ಇಲ್ಲಿ ನಾನು ಸೋಡಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಜೀರಿಗೆನ ಸಹ ಹಾಕ್ತಾಯಿದ್ದೀನಿ, ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಖಾರಕ್ಕೆ ಖಾರದ ಪುಡಿ, ಖಾರದ ಪುಡಿ ಬರುತ್ತಲ್ಲ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಇಲ್ಲಿ ಅರಿಶಿನ ಮರೆತುಬಿಟ್ಟಿದ್ದೆ, ಹಂಗಾಗಿ ಇವಾಗ ಅರಿಶಿನ ಸಹ ಸೇರಿಸಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಬೇಕು. ತುಂಬ ಹಾಕ್ಕೊಬಾರ್ದು, ಏಕೆಂದರೆ ಇದು ಮೆಣಸಿನ್ಕಾಯಿ ಹಿಡಿಬೇಕಲ್ವ. ಹಂಗಾಗಿ ಈ ಹದ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಬೇಕು. ಈ ಮೆಣಸಿನ್ಕಾಯಿ ಅಷ್ಟೊಂದು ಚೆನ್ನಾಗಿಲ್ಲ. ಆ ಕಡೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ. ಆದರೂ ಯಾರೋ ಹೇಳಿದರು ಈ ಮೆಣಸಿನ್ಕಾಯಲ್ಲೇ ಚೆನ್ನಾಗಿ ಬರುತ್ತೆ ಅಂತ, ಹಂಗಾಗಿ ಇದನ್ನು ತೊಗೊಂಬಂದಿದ್ದೆ ನಾನು. ಇನ್ನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇನ್ನು ಕಾದಿರೋ ಅಂಥ ಎಣ್ಣೆಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಕೊಟ್ಟೂರಲ್ಲಿ ಹೋದಾಗಂತೂ ಇದು ಬಜ್ಜಿ ತುಂಬ ಫೇಮಸ್ಸು. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅದು, ಆ ಕಡೆ ಬಜ್ಜಿ. ಹಂಗಾಗಿ ಇನ್ನು ಬಜ್ಜಿನೂ ಸಹ ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಕಡೆ ಇದನ್ನು ಮೆಣಸಿನ್ಕಾಯಿ ಬಜ್ಜಿ ಅಲ್ವಾ, ಹಾಗಾಗಿ ಐ ಫ್ಲೇಮಲ್ಲಿ ಬೇಯಿಸೋಕ್ಕಾಗಲ್ಲ, ಏಕೆಂತಂದರೆ ಒಳಗಡೆ ಬೆಂದೇ ಇರಲ್ಲ. ಹಂಗಾಗಿ
ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಸ್ವಲ್ಪ ಪೇಷನ್ಸ್ ಬೇಕು ಮೆಣಸಿನ್ಕಾಯಿ ಬಜ್ಜಿ ಬೇಯಿಸೋದಕ್ಕೆ. ಅದು ಫಸ್ಟಿಂದ ಅಂತಂದರೂ ಇನ್ನೂ ಸ್ವಲ್ಪ ಪೇಷನ್ಸ್ ಜಾಸ್ತಿನೇ ಬೇಕಾಗುತ್ತೆ, ಏಕೆಂದರೆ ಎಣ್ಣೆ ಎಲ್ಲ ಇನ್ನೂ ಸರಿಯಾಗಿ ಇದಾಗಿರಲ್ವಲ್ಲ. ನೆಕ್ಸ್ಟ್ ಟೈಮ್ ಆದರೆ ಬೇಗ ಬೇಗ ಬರುತ್ತೆ. ಈ ರೀತಿ ಎಲ್ಲ ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೆಣಸಿನ್ಕಾಯಿ ಬಜ್ಜಿನೂ ಸಹ ರೆಡಿಯಾಗಿರುತ್ತೆ. ಈ ಕಾಂಬಿನೇಷನ್ ಅಂದ್ರೇ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.